ಯು ಐ ಎಲ್ಲ ಕಡೆ ಯು ಐ ಫೀವರ್ ಶುರು ಆಗಿದೆ. ಸಿನಿಮಾ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಯು ಐ ಅಂದ ತಕ್ಷಣ ಉಪ್ಪಿ ಸರೇ ನೆನಪಾಗ್ತಾರೆ. ಹಾಗೇನೆ ಯು ಐಗೆ ಇವರಿಬ್ರು ಕೂಡ ಅಷ್ಟೇ ಇಂಪಾರ್ಟೆಂಟ್. ಚಿತ್ರದ ಇಬ್ಬರು ನಾಯಕಿಯರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ನಿಧಿ ಸುಬ್ಬಯ್ಯ ಅವರು ಮತ್ತೆ ರೀಶ್ಮಾ ನಾಣಯ್ಯ ಅವರು. ಇಬ್ರಿಗೂ ವೆಲ್ಕಮ್. ಥ್ಯಾಂಕ್ ಯು. ಮೊದಲನೇದಾಗಿ ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದ್ರೆ ಸಿನಿಮಾ ಈ ಮಟ್ಟಕ್ಕೆ ಹೈಪ್ ಕ್ರಿಯೇಟ್ ಮಾಡಿದೆ. ಯಾವಾಗ ನೋಡ್ತೀವಿ ಅಂತ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ಕಾಯ್ತಾ ಇದೆ. ಸೊ ಈ ಎಕ್ಸ್ಪೆಕ್ಟೇಷನ್ ಬಗ್ಗೆ ಹೇಗನ್ಸುತ್ತೆ? ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಉಪೇಂದ್ರ ಸರ್ಸ್ ಇಮ್ಯಾಜಿನೇಷನ್. ಅವ್ರ ಇಮ್ಯಾಜಿನೇಷನಲ್ಲಿ ನಾನು ಇದ್ದೀನಿ ಅಂತ ಐ ಫೀಲ್ ವೆರಿ ವೆರಿ ಹ್ಯಾಪಿ. ತುಂಬ ಎಕ್ಸೈಟ್ಮೆಂಟ್ ಇದೆ. ಇವಾಗ ಐ ಥಿಂಕ್ ಡಿಫ್ರೆಂಟ್ ಸಿಟಿ ಟೂರ್ಸ್ ಸ್ಟಾರ್ಟ್ ಆಗುತ್ತೆ, ಪ್ರಮೋಷನಲ್ ಟೂರ್ಸ್. ಸೊ ಯಾ, ವೆರಿ ವೆರಿ ಹ್ಯಾಪಿ. ನಿಮಗೆ ನೀವೇ ಸಿನಿಮಾ ನೋಡೋದಕ್ಕೆ ಆ್ಯಂಡ್ ಯು ಐ ಅಲ್ಲಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳೋಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಐ ಥಿಂಕ್ ನನ್ನ ಯು ಐ ಸಿನಿಮಾ ನೋಡೋಕ್ಕಿಂತ ಉಪ್ಪಿ ಸರ್ ಡೈರೆಕ್ಷನ್, ಉಪ್ಪಿ ಸರ್ ಸಿನಿಮಾ ಏನು ಯು ಐ ವರ್ಲ್ಡ್ ಏನು ಅಂತ ನೋಡೋಕ್ಕೆ ನಾನು ಆಡಿಯನ್ಸಾಗಿ ಕಾಯ್ತಾ ಇದ್ದೀನಿ. ಇನ್ನೇನು ಜಸ್ಟ್ ಫ್ಯೂ ಡೇಸ್ ಯು ಐ ವರ್ಲ್ಡ್ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ. ಆ್ಯಂಡ್ ರೀಶ್ಮಾ ಅವ್ರನ್ನ ಕೇಳೋದೇ ಎಲ್ಲರೂ ಯು ಐ ಬಗ್ಗೆ ಶುರು ಮಾಡಿದ ತಕ್ಷಣ ಟ್ರೋಲ್ ಸಾಂಗ್ ಬಗ್ಗೆ. ಎಷ್ಟು ಜನ ಅಂದರೆ ಶುರು ಆದಾಗ ಹಿಂಗೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿದ್ರೆ 10ರಲ್ಲಿ 9 ಜನ ಅದಕ್ಕೆ ಸ್ಟೆಪ್ ಹಾಕ್ತಾ ಇದ್ರು ಆ ಸಾಂಗ್ಗೆ. ಸೊ ಅಷ್ಟು ಮಟ್ಟಕ್ಕೆ ರೀಚ್ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಡ್ದು? ತುಂಬಾ ಖುಷಿ ಇದೆ. ಯಾಕಂದರೆ ತುಂಬ ಒಂದು ಡಿಫ್ರೆಂಟ್ ಸಾಂಗ್ ಅದು. ಈ ಯೂಶ್ವಲ್ ಲಿರಿಕ್ಸ್ ಇರೋವಂಥ ಒಂದು ಹಾಡಲ್ಲ. ಸೊ ಆ ಒಂದು ಸಾಂಗ್ ನನ್ನ ಕರಿಯರಲ್ಲಿ ನಾನು ಮಾಡಿದ್ದೀನಿ ಅಂತ ತುಂಬ ಖುಷಿ ಇದೆ. ಆ್ಯಂಡ್ ಆ ಶೂಟ್ ಮಾಡೋ ರೀತಿ ಆಗಿರಲಿ ಅಥವಾ ಹೇಗೆ ಒಟ್ಟಿನಲ್ಲಿ ಟೋಟಲ್ ಔಟ್ಲುಕ್ ಹೇಗೆ ಬಂದಿದೆ ಟ್ರೋಲ್ ಸಾಂಗು, ತುಂಬ ಖುಷಿ ಇದೆ. ಆ್ಯಂಡ್ ಜನರು ಅಷ್ಟೇ ತುಂಬ ಪಾಸಿಟಿವ್ ಆಗಿ ತೊಗೊಂಡ್ರು. ಆ್ಯಂಡ್ ಯಾಕೆ ಆ ಸಾಂಗ್ ಇದೆ ಸಿನಿಮಾ ನೋಡಾದ್ಮೇಲೆ ಎಲ್ಲರಿಗೂ ಒಂದು ಕ್ಲಾರಿಟಿ ಬರುತ್ತೆ. ಉಪ್ಪಿ ಸರ್ ಅಂದ ತಕ್ಷಣ ಸ್ವಲ್ಪ ಸ್ಪಾಟಲ್ಲಿ ಇಂಪ್ರೂವೈಸೇಷನ್ ಮಾಡ್ತಾ ಇರ್ತಾರೆ, ಡೈಲಾಗಲ್ಲಾಗಲಿ ಅಥವಾ ಸೀನಲ್ಲಾಗಲಿ, ಆ ಥರ ಎಲ್ಲ. ಅದು ಹೇಗನ್ಸುತ್ತೆ ವರ್ಕ್ ಮಾಡುವಾಗ ಅಂತ? ಆ ಇಂಪ್ರೂವೈಸೇಷನ್ನು ಪಟ್ ಅಂತ ಕ್ಯಾಚ್ ಮಾಡಿ ಅಲ್ಲೇ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತಾ ಹೇಗೆ ಅಂತ? ನನ್ನ ಮೊದಲನೇ ಸಿನಿಮಾ ವೇರ್ ಐ ಲರ್ನ್ಡ್ ಆ್ಯಕ್ಟಿಂಗ್ ವಾಸ್ ಪಂಚರಂಗಿ. ಅಲ್ಲೆಲ್ಲ ಸೊ ಐ ಕೇಮ್ ಫ್ರಮ್ ದ ಸ್ಕೂಲ್ ಆಫ್ ಲರ್ನಿಂಗ್ ಆನ್ ದ ಸ್ಪಾಟ್. ಡ್ಯಾನ್ಸ್ ಆಗಿರಲಿ, ಇವಾಗ ರಿಹರ್ಸಲ್ಸ್ ಎಲ್ಲ ಆಗುತ್ತೆ, ಮುಂಚೆ ಅದು ಆಗ್ತಾ ಇರಲಿಲ್ಲ. ಆ್ಯಕ್ಟಿಂಗ್ ಆಗಿರಲಿ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಇಂಟ್ರೆಸ್ಟ್ ಅನಿಸುತ್ತೆ ಟು ವರ್ಕ್ ವಿತ್ ಎ ಡೈರೆಕ್ಟರ್ ಲೈಕ್ ಉಪ್ಪಿ ಸರ್. ಆನ್ ದ ಸ್ಪಾಟ್ ಅವ್ರು ಹಿ ಸೇಸ್ ಸಮಥಿಂಗ್, ದೆನ್ ಐ ಪಿಕ್ ಇಟ್ ಅಪ್. ಸೊ ವೆರಿ ತುಂಬ ಆನ್ ದ ಅಲರ್ಟ್ ಆಗಿರ್ಬೇಕು ಯಾವಾಗಲೂ ಅಷ್ಟೇ. ವಾರ್ನರ್ ರಿಲೀಸ್ ಆದಾಗ ತುಂಬ ಕ್ವೆಶ್ಚನ್ಸ್ ಎಲ್ರಿಗೂ. ವಾರ್ನರ್ನ ನೀವು ಕೂಡ ರಿಲೀಸ್ ಆದಾಗಲೇ, ಅಫಿಷಿಯಲ್ ಆಗಿ ರಿಲೀಸ್ ಆದಾಗಲೇ ನೋಡಿದ್ದ ಅಥವಾ ಮುಂಚೆ ಏನಾದರೂ ಅದ್ರ ಬಗ್ಗೆ ಐಡಿಯಾ ಇದ್ದು ನೋಡಿದ್ದು ಆ ಥರ? ಇಲ್ಲ, ನಮ್ಮ ಕತೆ ಗೊತ್ತಿಲ್ಲ ಆ್ಯಕ್ಚುಲಿ. ನನಗೆ ಗೊತ್ತಿಲ್ಲ. ನಾನು ಐ ಜಸ್ಟ್ ನೋ ಮೈ ರೋಲ್. ಸೊ ಅವ್ರು ನರೇಟ್ ಮಾಡಿದಾಗ ನಮ್ಮ ರೋಲ್ ಎಷ್ಟಿದೆ ಅಷ್ಟು ಮಾತ್ರ ಹೇಳ್ತಾರೆ. ಸೊ ಐ ಡೋಂಟ್ ನೋ ದ ಹೋಲ್ ಸ್ಟೋರಿ. ಐಡಿಯಾ ಇದೆ, ಬಟ್ ಐ ಸ್ಟಿಲ್ ಡೋಂಟ್ ನೋ. ವಾರ್ನರ್ ನೋಡಿದಾಗ ಏನನ್ನಿಸ್ತು? ನಮಗಂತೂ ಬೇಜಾನ್ ಕ್ವೆಶನ್ಸು ತಲೆಯಲ್ಲಿ ಓಡ್ತಾ ಇತ್ತು. ನಿಧಿ ಅವ್ರಿಗೆ ಏನೇನು ಪ್ರಶ್ನೆಗಳು ಬಂತು ನೋಡಿದಾಗ. ನಾವು ಉಪ್ಪಿ ಸರ್ನ ಇಂಟರ್ವ್ಯೂ ಕೂತ್ಕೊಂಡಾಗ ತುಂಬ ಪ್ರಶ್ನೆ ಕೇಳ್ತಿರ್ತೀವಲ್ಲ, ನೀವೇನಾದರೂ ಸ್ಪಾಟಲ್ಲಿ ಸಿಕ್ಕಾಗ ವಾರ್ನರ್ ರಿಲೀಸ್ ಆದಮೇಲೆ ನೀವೇನಾದರೂ ಕ್ವೆಶನ್ಸ್ ಕೇಳಿದ್ದೀರಾ ಅವ್ರನ್ನ? ಇದೇನು ಸರ್, ಅದೇನು ಸರ್, ಹಾಗೆಲ್ಲ? ಇಲ್ಲ ಕೇಳಿಲ್ಲ, ಉಪ್ಪಿ ಸರ್ನ ಕೇಳಿಲ್ಲ. ಬಟ್ ವಾರ್ನರ್ ರಿಲೀಸ್ ಆದಾಗ ಎಲ್ಲರೂ ಅಷ್ಟೇ, ವಾವ್ ಇಟ್ಸ್ ಆ್ಯಕ್ಚುಲಿ ಗುಡ್. ತುಂಬ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ವೇಟಿಂಗ್. ನೆನ್ನೆನೂ ಅಷ್ಟೇ ನನ್ನ ಫಿಲ್ಮ್ ಫ್ರೆಟರ್ನಿಟಿ ಇರೋ ಫ್ರೆಂಡ್ಸ್ನ ಮೀಟ್ ಆದೆ. ದೇ ವರ್ ಆಲ್ ಸೇಯಿಂಗ್ 20ನೇ ತಾರೀಕು ಎಲ್ಲರೂ ಒಟ್ಟಿಗೆ ಹೋಗೋಣ, ಇವಾಗಲೇ ಪ್ಲ್ಯಾನ್ ಆಗ್ತಾ ಇದ್ದಾರೆ. ಸೊ ಇಟ್ಸ್ ಫನ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಸೊ ವಾರ್ನರ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ನನಗೆ ಒಂದು 2-3 ಸತಿ ನೋಡಬೇಕಿತ್ತು ಆ್ಯಕ್ಚುಲಿ ಏನು ನಡೀತಿದೆ, ಏನು ಹೇಳ್ತಿದ್ದಾರೆ, ಫ್ರೇಮ್ ಬೈ ಫ್ರೇಮ್ ಹೆಂಗೆ ತೆಗ್ದಿದ್ದಾರೆ ಅಂತ. ಸೊ ನೋಡಾದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ, 2040 ಅಂತ ತೋರಿಸಿದ್ದಾರೆ. ಬಟ್ ಇವಾಗ ಏನೇನು ನಡೀತಿದೆ, ಇವಾಗ ನಡೀತಿಲ್ವಾ ಅದೆಲ್ಲ. ಸೊ ತುಂಬ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ನೀವು ಹೇಳ್ದಾಗೆ ತುಂಬ ಕ್ವೆಶನ್ಸ್ ಓಡ್ತಿತ್ತು ತಲೆಯಲ್ಲಿ. ಸೊ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ವಾರ್ನರ್ ನಮಗೆಲ್ಲ. ಆ್ಯಕ್ಚುಲಿ ಉಪ್ಪಿ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಸ್ಪಾಟಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಮಾಡಿದಾಗ ರೀಶ್ಮಾ ಅವರು ಆ್ಯಡ್ ಮಾಡಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಏನಾದರೂ ಕೊಟ್ಟಾಗ ಅನ್ನೋವಂಥದ್ದು ತುಂಬ ದೊಡ್ಡ ಕಾಂಪ್ಲಿಮೆಂಟ್. ಹಾಗೆ ನೋಡಿದರೆ ಅದು ಅವ್ರ ದೊಡ್ಡತನ ಹೇಳಿದ್ದಕ್ಕೆ. ಆ್ಯಂಡ್ ಕಮಿಂಗ್ ಫ್ರಮ್ ಹಿಮ್ ಆಲ್ಸೋ ಮೀನ್ಸ್ ಅ ಲಾಟ್ ಟು ಮೀ. ಅವ್ರು ಎಕ್ಸ್ಪ್ಲೇನ್ ಮಾಡೋದೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಒಬ್ಬ ಡೈರೆಕ್ಟರ್ ಆಗಿ ಅವ್ರ ತಲೆಯಲ್ಲಿ ಒಂದು ವಿಷನ್ ಇರುತ್ತೆ, ಹೇಗೆ ಬರಬೇಕು ಈ ಪಾತ್ರ ಅಂತ. ಸೊ ನಾವು ಆರ್ಟಿಸ್ಟ್ ಆಗಿ ಅದೆಷ್ಟು ಆಗುತ್ತೆ ಅಷ್ಟು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಪ್ರತಿಯೊಂದು ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಇಲ್ಲ ಈ ರೀತಿ ಇರಬೇಕು ಅಂತ. ಆ್ಯಂಡ್ ನಾವು ಒಂದು ಆ್ಯಕ್ಟ್ ಮಾಡಿ ತೋರಿಸ್ತೀವಿ. ಸೊ ಏನಾದರೂ ಚೇಂಜಸ್ ಇದ್ದರೆ ಅವರು ತಿರ್ಗಾ ಬಂದು ಮತ್ತೆ ಅಷ್ಟೇ ಪೇಷನ್ಸಲ್ಲಿ ಹೇಳ್ಕೊಡ್ತಾರೆ. ಸೊ ಆ ಒಂದು ಅವರು ಹೇಳ್ಕೊಡೋ ರೀತಿ ನಮಗೆ ತುಂಬ ಹೆಲ್ಪ್ ಆಯಿತು. ಸೊ ದಟ್ ಜಸ್ಟ್ ಮೇಡ್ ಮೀ ಈಸಿ ಟು ಆ್ಯಕ್ಟ್.
ಹಾಗೆ ನಿಧಿ ಸುಬ್ಬಯ್ಯ ಅವರ ಡೆಡಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ರು. ಡಬ್ಬಿಂಗ್ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಬಟ್ ಸ್ಟಿಲ್ ಬಂದು ಅವ್ರ ಕೆಲಸ ಏನಿದೆ ಅದನ್ನ ಮುಗಿಸ್ಕೊಟ್ಟು ಹೋದ್ರು ಅನ್ನೋವಂಥದ್ದು. So sweet of him, thank you. But I like to be a professional. Even ಒಂದೊಂದ್ಸಲ ಹುಷಾರಿಲ್ಲದೆ ಇರುವಾಗ ಬೇರೆ ಫಿಲ್ಮ್ಸಲ್ಲಿ ಸಾಂಗ್ ಶೂಟ್ ಇದ್ದಾಗಲೂ ಅದು ಮಾಡಿದ್ದೀನಿ. ಎಲ್ಲರದು ಟೈಮ್ ಇರುತ್ತಲ್ವ, ವಿ ಶುಡ್ ಥಿಂಕ್ ಆಫ್ ದ ಮೂವಿ ಆಸ್ ಅ ಟೀಮ್. ಸೊ ದಟ್ಸ್ ವೆರಿ ಸ್ವೀಟ್ ಆಫ್ ಹಿಮ್. ಥ್ಯಾಂಕ್ ಯು ಪಿ ಸರ್. ಎಷ್ಟು ದಿನ ವರ್ಕ್ ಮಾಡಿದ್ದೀರಾ ಯು ಐಲಿ? ಅದಾದ್ರೂ ಹೇಳಿ, ಎಷ್ಟು ದಿನ? ಅದು ಇವಾಗ ತಾನೇ ಹೇಳಬಾರ್ದು ಅಂತ ಹೇಳಿದ್ರು. ಓಕೆ, ಏನೋ ಹೇಳ್ಕೊಳ್ಳಿ ಅಂತ ಹೇಳಿದ್ರಲ್ಲ. 100 days ವಿವ್ ಶಾರ್ಟ್ ದ ಫಿಲ್ಮ್. ಇದು ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ತೀನಿ, ಯಾಕೆಂದ್ರೆ ಇದು ಸುಳ್ಳು. ನಾನು ಒಂದು 250 days ಶೂಟ್ ಮಾಡಿದ್ವಿ. ಅದು ಹಗಲು ರಾತ್ರಿ ಪ್ರತಿ ದಿನ ಶೂಟ್ ಮಾಡಿದ್ದೀವಿ ನಾವು. ಹೋಗ್ಲಿ, ಅಟ್ಲೀಸ್ಟ್ ಈಗ ನೀವು ಕಥೆ ಬಗ್ಗೆ ಏನು ಹೇಳಲ್ಲ, ಇವ್ರ ಕ್ಯಾರೆಕ್ಟರ್ ಹೆಸರು ಹೇಳಲ್ಲ. ಇಲ್ಲ ಇಲ್ಲ, ನಾನು ಕೇಳಲ್ಲ. ಇಲ್ಲ ಇಲ್ಲ ಇಲ್ಲ, ನಾವು ಒಂದು ಅಂತ್ಯಾಕ್ಷರಿ ಆಗ್ಬಿಡೋಣ ಎಲ್ಲರೂ, ಯಾಕೆಂದ್ರೆ ಏನು ಸಿನಿಮಾ ಬಗ್ಗೆ ಹೇಳಲ್ಲ ಒಂದ್ಸ. ಇಲ್ಲ ಬೇಡ, ನನಗೆ ನೋಡ್ಕೊಂಡು ಕೇಳ್ತೀನಪ್ಪ. ಸೊ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಿಟ್ ಆಗಿದೆ. ನೀವು ಟೆಕ್ನಿಷಿಯನ್ ಬಗ್ಗೆ ಮಾತಾಡಿ, ಕಥೆ ಬಗ್ಗೆ ಬೇಡ, ನಿಮ್ಮ ಪಾತ್ರದ ಬಗ್ಗೆ ಬೇಡ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಆ್ಯಂಡ್ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ಈ ಸಿನಿಮಾದಲ್ಲಿ. ಅಂದರೆ ಒಂದಷ್ಟು ಜನ ರಿವೀಲ್ ಆಗಿದ್ದಾರೆ, ಒಂದಷ್ಟು ಜನ ರಿವೀಲ್ ಆಗಿಲ್ಲ. ಹೆಂಗಿತ್ತು ಒಂದು ದೊಡ್ಡ ತಂಡದ ಜೊತೆ ಕೆಲಸ? ಐ ಥಿಂಕ್ ಫಸ್ಟ್ ನೀವು ಹೇಳ್ದಾಗೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ನಾವು ಆರ್ಟಿಸ್ಟಾಗಿ ಹೋಗಿ ಪರ್ಫಾರ್ಮ್ ಮಾಡ್ತೀವಿ, ಬಟ್ ಆ ಪರ್ಫಾರ್ಮ್ ಮಾಡೋಕ್ಕೆ ಏನೇನು ಕ್ರಿಯೇಟ್ ಮಾಡಿದ್ದಾರೆ ಅವರು ಪ್ರತಿಯೊಂದು ಡೀಟೇಲ್ಸಲ್ಲಿ. ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೆ ಹ್ಯಾಟ್ಸ್ ಆಫ್. ಯಾಕಂದರೆ ತುಂಬ ಕಷ್ಟ ಅಲ್ಲಿ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ. ಸರ್ ಡೈರೆಕ್ಷನ್ ಕೊಟ್ಟು ಪ್ರತಿಯೊಂದು ಡೀಟೇಲ್ ಪರ್ಫೆಕ್ಷನ್ ತರಬೇಕಂದ್ರೆ ಇಟ್ ಈಸ್ ನಾಟ್ ಈಸಿ. ನಾನು ನೋಡಿದ್ದೀನಿ ಎಷ್ಟು ಕಷ್ಟಪಡ್ತಾರೆ ಅಂತ. ಸೊ ಕ್ರೆಡಿಟ್ಸ್ ಟು ಆಲ್ ದ ಟೆಕ್ನಿಷಿಯನ್ಸ್ ಯು ಐ ಸಿನಿಮಾಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಜನೀಶ್ ಲೋಕನಾಥ್ ಸರ್ ಮ್ಯೂಸಿಕ್ ಬಗ್ಗೆ ಏನು ಹೇಳಿ, ಹಿ ಗಿವ್ ಸಚ್ ಅಮೇಝಿಂಗ್ ಮ್ಯೂಸಿಕ್. ನನಗೊಂದು ಒಳ್ಳೆ ಹಾಡು ಕೊಟ್ಟಿದ್ದಾರೆ, ಟ್ರೋಲ್ ಸಾಂಗ್. ಆ್ಯಂಡ್ ಟ್ರೋಲ್ ಸಾಂಗ್ ಅಂತ ಅಲ್ಲ, ಪ್ರತಿಯೊಂದು ಹಾಡು ಯು ಐಯಲ್ಲಿ ಇಟ್ ಈಸ್ ವೆರಿ ಡಿಫ್ರೆಂಟ್, ವೆರಿ ಯೂನೀಕ್ ಸ್ಟ್ರಕ್ಚರಲ್ಲಿ ಫಾರ್ಮ್ ಆಗಿದೆ. ಅದನ್ನ ನೀವು ನೋಡ್ಬೋದು, ಕೇಳಿದ್ರೆ ನಿಮಗೂ ತುಂಬ ಖುಷಿ ಆಗುತ್ತೆ. ಇದೇನು ಮಾಮೂಲಿ ಸಾಂಗ್ ಅಂತೂ ಅಲ್ಲ, ಇದೊಂಥರ ಬೇರೆ ರೀತಿಯೇ ಇದೆ ಅಂತ. ಸೊ ಥ್ಯಾಂಕ್ ಯು ಟು ಹಿಮ್ ಆಲ್ಸೋ. ಆ್ಯಂಡ್ ತುಂಬ ಹೈಲೈಟ್ ಆಗಿರೋದು ಕಾಸ್ಟ್ಯೂಮ್ ಕೂಡ ಈ ಸಿನಿಮಾದಲ್ಲಿ. ಈ ಚಿತ್ರದ ಕಾಸ್ಟ್ಯೂಮ್ ಡಿಸೈನರ್ ಹೇಳ್ತಿದ್ರು, ನಾನೇ 160 ಕಾಸ್ಟ್ಯೂಮ್ ಮಾಡಿದ್ದೀನಿ, ಇನ್ನು ಬೇರೆ ಬೇರೆ ಕಾಸ್ಟ್ಯೂಮರ್ಸ್ ಎಷ್ಟು ಕಾಸ್ಟ್ಯೂಮ್ ಮಾಡಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ಅನ್ನೋವಂಥದ್ದು. ಆ್ಯಂಡ್ ಉಪ್ಪಿ ಸರ್ ಕಾಸ್ಟ್ಯೂಮ್ನ ಕೆಲವು ಪೋಸ್ಟರ್ಗಳಲ್ಲಿ ನೋಡಿದ್ದೀವಿ. ನೀವು ಅಟ್ಲೀಸ್ಟ್ ಕಾಸ್ಟ್ಯೂಮ್ ಬಗ್ಗೆ ಹೇಳ್ಬೋದಾ? ಇನ್ನು ಡಿಫ್ರೆಂಟ್ ಕಾಸ್ಟ್ಯೂಮ್ ವೇರ್ ಮಾಡಿದ್ರೆ ಎಷ್ಟು ಕಾಸ್ಟ್ಯೂಮ್ಸ್ ನೀವಿಬ್ಬರೂ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀರಾ? ನೆನಪಿಲ್ಲ ಮೇಡಮ್, 2.5 years ಆಯಿತು ಶೂಟ್ ಮುಗಿಸಿ. ಇಲ್ಲ, ನಾನು ಹೇಳ್ತೀನಿ. ಆ್ಯಕ್ಚುಲಿ ಕಾಸ್ಟ್ಯೂಮ್ಸ್ ಬಗ್ಗೆ ಅದು ಹೇಳಿದ್ರೆ ಕ್ಯಾರೆಕ್ಟರ್ ಅಸೋಸಿಯೇಟ್ ಆಗುತ್ತೆ. ಎಷ್ಟು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಂಬರ್ಸ್ ಏನಾದರೂ ಗೊತ್ತಿದೆಯಾ? 160 ಅಂದರೆ ನಾವು ಒಂದು 160 159 ಕಾಸ್ಟ್ಯೂಮ್ಸ್ ಆಗಿರುತ್ತೆ. ಬಟ್ ತುಂಬ ಕಾಸ್ಟ್ಯೂಮ್ಸ್ ಟ್ರಯಲ್ಸ್ ಇತ್ತು. ಆ್ಯಂಡ್ ಆ ಕಾಸ್ಟ್ಯೂಮ್ಸ್ಗೆ ಆಪ್ಷನ್ಸ್ ಇತ್ತು. ಲೈಕ್ ಒಂದು ಸೀನಿಗೆ ಒಂದೇ ಕಾಸ್ಟ್ಯೂಮ್ ಅಂತ ಫಿಕ್ಸ್ ಆಗಿರಲಿಲ್ಲ. ನಾವು ಅವ್ರ ಡಿಸೈನರ್ ಸ್ಟೈಲಿಸ್ಟ್ ನಾವು ಮಾತಾಡಿಕೊಂಡು ಒಂದು ಸೀನಿಗೆ ಒಂದು ಹಲವಾರು ಕಾಸ್ಟ್ಯೂಮ್ಸ್ ಆಪ್ಷನ್ಸ್ ಇಟ್ಕೊಂಡಿದ್ವಿ. ಯಾಕಂದರೆ ಹೇಗೆ ಏನು ಚೇಂಜ್ ಆಗ್ಬೋದು ಅಂತ ಗೊತ್ತಿರಲಿಲ್ಲ ನಾವು. ಸೊ ದಟ್ ವಾಸ್ ವೆರಿ ಬೆನಿಫಿಷಿಯಲ್ ಫಾರ್ ಅಸ್. ಉಪ್ಪಿ ಸರ್ ಡೆಡಿಕೇಶನ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ಯಾರೋ ಹೇಳ್ತಾ ಇದ್ರು, ಹೈದರಾಬಾದಲ್ಲಿ ಶೂಟಿಂಗ್ ನಡೆಯುವಾಗ ಕಾಲಿಗೆ ಸ್ವಲ್ಪ ಏಟಾದರೂ ಕೂಡ ಆ 2 ದಿನ ಕಂಪ್ಲೀಟ್ ಮಾಡಿದ್ರು ಶೂಟಿಂಗ್ ಅಂತ. ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ ನಾನು 100% ಸಿನಿಮಾಗೆ ಎಫರ್ಟ್ ಹಾಕ್ಬಿಟ್ಟಿದ್ದೀನಿ ಆ್ಯಂಡ್ ಹಗಲು ರಾತ್ರಿ ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದು ಅವರ ಒಂದು ಡೆಡಿಕೇಶನ್. ಉಪ್ಪಿ ಸರ್ ಡೆಡಿಕೇಶನ್, ಫಸ್ಟ್ ಆಫ್ ಆಲ್ ಉಪ್ಪಿ ಸರ್ ಸಚ್ ಎ ಬಿಗ್ ಸ್ಟಾರ್. ಅವ್ರ ಡೆಡಿಕೇಶನ್ ಬಗ್ಗೆ ನಾನೇನು ಹೇಳಿ. ಬಟ್ ದಟ್ ಸೆಡ್ ಅಂಡ್ ನಾನು ಹೈದ್ರಾಬಾದಲ್ಲಿ ಅದಾದಾಗ ಐ ರಿಮೆಂಬರ್ ದ್ಯಾಟ್. ಮತ್ತು what can I say, Auru, he's living and breathing UI for more than any of us. For maybe like 3 years in the Auru, he's living UI. So what can I say about him? He's a great star. That's why he is Uppi sir. Our mind, our intellect, our thinking, that's why he is who he is. ನಿಮ್ಮ ಮಾತು ಉಪ್ಪಿ ಸರ್ ಬಗ್ಗೆ, ಅವರ ಡೆಡಿಕೇಶನ್ ಬಗ್ಗೆ? ಅದೇ ಇಷ್ಟ ಆಗೋದು. ಯಾಕಂದರೆ ಅವ್ರು ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ, ಅಷ್ಟು ದೊಡ್ಡ ಕೆಲಸಗಳು ತೋರಿಸಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಆದರೂ ಯು ಐ ಸಿನಿಮಾ ಅವ್ರ ಮೊದಲನೇ ಸಿನಿಮಾ ಅಂತಾನೆ ಕೆಲಸ ಮಾಡ್ತಾರೆ. ಅಷ್ಟು ಎಫರ್ಟ್ಸ್ ಹಾಕ್ತಾರೆ, ಅಷ್ಟು ಟೈಮ್ ಕೊಡ್ತಾರೆ ಸಿನಿಮಾಗೆ. ಓಕೆ, ಏನೋ ಶಾರ್ಟ್ ಓಕೆ ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಓಕೆ ಅನ್ನಲ್ಲ, ಅದು ಕಂಪ್ಲೀಟ್ ಪರ್ಫೆಕ್ಷನ್ ಆಗೋವರೆಗೂ ಅದನ್ನ ಎಫರ್ಟ್ಸ್ ಹಾಕ್ತಾನೆ ಇರ್ತಾರೆ. ಸೊ
ಅಷ್ಟು ದೊಡ್ಡವರಾದ್ರೂ ಇಷ್ಟು ಕೆಲಸ ಮಾಡ್ತಾರೆ, ಇಷ್ಟು ಎಫರ್ಟ್ಸ್ ಹಾಕ್ತಾರೆ, ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಷ್ಟು ಡೀಟೇಲಾಗಿ ರಿಸರ್ಚ್ ಮಾಡಿ ಕೆಲಸ ಮಾಡ್ತಾರೆ ಅಂದರೆ ಅದು ನಾವು ಕಲಿಬೇಕು ಅದನ್ನ. ಇಷ್ಟು ಯಾವುದು ಗ್ರಾಂಟೆಡ್ ಆಗಿ ತೊಗೊಳ್ಬಾರ್ದು, ಪ್ರತಿಯೊಂದಕ್ಕೂ ಎಫರ್ಟ್ಸ್ ಹಾಕಬೇಕು ಅಂತ ಅವರಿಂದ ಕಲಿಬೇಕು ನಾವು. ಉಪ್ಪಿ ಸರ್ ಸಿನಿಮಾ ಲಿಸ್ಟಲ್ಲಿ ಯಾವ್ದು ನಿಮ್ಮ ಫೇವ್ರೆಟ್ ಸಿನಿಮಾ ಇದುವರೆಗೆ? ಡೈರೆಕ್ಷನ್ ಅಲ್ಲ, ಆ್ಯಕ್ಟಿಂಗ್ ಅಲ್ಲ, ಯಾವುದದು? ಯಾವುದಾದ್ರೂ ಥಿಂಕ್ ಓಮ್, ಎವರ್ಗ್ರೀನ್ ಆ್ಯಂಡ್ ರಕ್ತ ಕಣ್ಣೀರು, ಅವ್ರಿಗೂ ಅದೇ ಇಷ್ಟ ಅಲ್ಲ. ಹೌದಾ ನಿಮ್ಮ ಫೇವ್ರೆಟ್? ಸೇಮ್ ಓಮ್ ಆ್ಯಂಡ್ ರಕ್ತ ಕಣ್ಣೀರು. ಐ ವಾಸ್ ಲೈಕ್ ಅಯ್ಯೋ ನನ್ನ ಆನ್ಸರ್ ರೇಷ್ಮೆ ಹೇಳ್ಬಿಟ್ಲು ಅಂತ. ಬಟ್ ಯಾ, ಓಮ್ ಆಲ್ಸೋ ಬಿಕಾಸ್ ನಾವಿಬ್ರು ಕೊಡಗಿನವರು. ಓಮ್ ಹೀರೋಯಿನ್ ಅವರು ವಾಸ್ ಆಲ್ಸೋ ಪ್ರೇಮಾ ಮ್ಯಾಮ್ ವಾಸ್ ಆಲ್ಸೋ ಫ್ರಮ್, ಸೊ ಲಾಟ್ ಆಫ್ ಪೀಪಲ್ ಫ್ರಮ್ ಕೂಗ್ ಆ ಟೈಮಲ್ಲಿ ಓಮ್ ನೋಡಿದ್ರು. ಸೊ ಎಸ್, ಬೋತ್ ಆರ್ ಮೈ ಫೇವ್ರೆಟ್ ಸಿನಿಮಾಸ್. ಫಸ್ಟ್ ಡೇ ಫಸ್ಟ್ ಶೋ ನೀವು ಕೂಡ ಥಿಯೇಟ್ರಲ್ಲಿ ಇರ್ತೀರಾ? ಫ್ಯಾನ್ಸ್ ಜೊತೆ ಸಿನಿಮಾ ನೋಡೋ ಪ್ಲಾನ್ ಇದೆಯಾ? ಖಂಡಿತ, ನನಗೂ ಮೂವಿ ನೋಡಬೇಕಲ್ವಾ. ಇವನ್ ಐ ಆಮ್ ಪಾರ್ಟ್ ಆಫ್ ದ ಆಡಿಯನ್ಸ್ ಇವಾಗ. ಸೊ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾನು ಫುಲ್ ಮೂವಿ ನೋಡ್ತೀನಿ. ವಿಲ್ ಬಿ ದೇ. ಸೊ ಎಕ್ಸೈಟ್ಮೆಂಟ್ ಇದೆ ಫಸ್ಟ್ ಡೇ ಫಸ್ಟ್ ಶೋ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಕೆ. ಎಸ್, ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ್ಯಂಡ್ ಹೇಗೆ ಎಷ್ಟು ಸತಿ ಸಿನಿಮಾ ಹೋಗಿ ನೋಡ್ತಾರೆ ಅಂತಲೂ ಕ್ಯೂರಿಯಾಸಿಟಿ ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಒಂದಷ್ಟು ವಿಷಯ ಶೇರ್ ಮಾಡ್ಕೊಂಡ್ರೆ ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೆ ಹೀಗೆ ನಿಂತ್ಕೊಂಡು ಸಿನಿಮಾ ಸಕ್ಸಸ್ ಬಗ್ಗೆ ಮಾತಾಡೋಣ, ಇನ್ನೊಂದಷ್ಟು ವಿಷಯಗಳನ್ನ ಮಾತಾಡೋಣ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು UI ಸಿನಿಮಾ ಬಗ್ಗೆ ಇಬ್ಬರು ನಾಯಕಿಯರಾದ ನಿಧಿ ಸುಬ್ಬಯ್ಯ ಹಾಗೂ ರೇಷ್ಮಾ ನಾಣಯ್ಯ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಜೈ ಜೊತೆ ಅರ್ಚನಾ ಶರ್ಮಾ, ಸಮಯ ನ್ಯೂಸ್.